ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಇನ್ನೂ ಒಂದು ಹೆಲ್ತಿ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ಕಿನೋವಾ ದೋಸೆ. ಕಿನೋವಾ ಅಂದರೆ ಕನ್ನಡದಲ್ಲಿ ನವಣೆ ಅಂತ ಹೇಳ್ತೀವಿ. ಸೊ ನವಣೆ ಯೂಸ್ ಮಾಡಿಕೊಂಡು ದೋಸೆ ರೆಸಿಪಿ ಮಾಡ್ತಾಯಿದ್ದೀನಿ. ಮತ್ತು ಅದ್ರ ಜೊತೆಗೆ ಮಶ್ರೂಮ್ ಕರಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ದೋಸೆ ಮಾಡ್ಕೊಳ್ಳೋದಕ್ಕೆ 1/2 ಕಪ್ಪಷ್ಟು ಕಿನೋವಾ ತೊಗೊಂಡಿದ್ದೀನಿ, 1/4 ಕಪ್ಪಷ್ಟು ಉದ್ದಿನಬೇಳೆ, 1/4 ಕಪ್ಪಷ್ಟು ಕಡಲೆಬೇಳೆ, 1/4 ಕಪ್ಪಷ್ಟು ರೋಲ್ಡ್ ಓಟ್ಸ್ ತೊಗೊಂಡಿದ್ದೀನಿ. ರೋಲ್ಡ್ ಓಟ್ಸ್ ಇಲ್ಲ ಅಂತಂದರೆ ಇನ್ಸ್ಟೆಂಟ್ ಬ್ರೋಕನ್ ಓಟ್ಸ್ ಕೂಡ ನೀವು ಯೂಸ್ ಮಾಡ್ಕೊಬೋದು. 1/4 ಟೀ ಸ್ಪೂನಷ್ಟು ಮೆಂತ್ಯಕಾಳು ತೊಗೊಂಡಿದ್ದೀನಿ. ಸೊ ಇದೊಂದು ಸೌತ್ ಇಂಡಿಯನ್ ದೋಸೆಗೆ ಒಂದು ಹೆಲ್ತಿ ಟ್ವಿಸ್ಟ್ ಅಂತ ಹೇಳ್ಬೋದು. ನಾವಿಲ್ಲಿ ಯಾವುದೇ ಅಕ್ಕಿ ಯೂಸ್ ಮಾಡ್ತಾಯಿಲ್ಲ ಮತ್ತು ಹುಳಿ ಬರೋದಕ್ಕೆ ಒಂದು 6ರಿಂದ 8 ಅವರು ಇಡ್ತಾ ಇಲ್ಲ. ಸೊ ಇನ್ಸ್ಟೆಂಟಾಗೆ ಇದನ್ನು ದೋಸೆ ಮಾಡ್ಕೊಬೋದು. ಒಂದು 3-4 ಗಂಟೆ ಟೈಮ್ ನೆನೆಸಿ ರುಬ್ಕೊಂಡ್ರೆ. ಈ ಕಾಳುಗಳನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ 4ರಿಂದ 5 ಸತಿ, ಅಥವಾ ನೀರು ಕ್ಲಿಯರಾಗಿ ಕಾಣಿಸೋವರೆಗೆ. ಸೊ ಇದು ತೊಳೆದಾದ್ಮೇಲೆ ಈ ಕಾಳುಗಳೆಲ್ಲ ಮುಳುಗೋದು ಅಷ್ಟು ನೀರು ಹಾಕ್ಕೊಂಡು 3ರಿಂದ 4 ಅವರು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಇದನ್ನು 4 ಅವರ್ ಆದಮೇಲೆ ಈ ಕಾಳುಗಳೆಲ್ಲ ಚೆನ್ನಾಗಿ ನೆಂದಿರುತ್ತೆ. ಸೊ ನಾನಿವಾಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ರುಬ್ಬಬೇಕಾದ್ರೆ ನೀವು ಇಲ್ಲಿ ಕೋಲ್ಡ್ ವಾಟರ್ನ ಯೂಸ್ ಮಾಡ್ಕೊಳ್ಳಿ, ಯಾಕಂತ ಅಂದರೆ ಅದು ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ದೋಸೆಗೆ. ನಾವು ರುಬ್ಕೊಳ್ಳೋದು ಗಟ್ಟಿಯಾಗೂ ಇರಬಾರ್ದು ಮತ್ತು ತೆಳುಗೂ ಇರಬಾರ್ದು. ಸೊ ದೋಸೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ರುಬ್ಕೊಳ್ಳಿ. ಸೊ ನೀವು ರುಬ್ಬೇಕಾದ್ರೆ ಉಪ್ಪಿನ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಕೂಡ ಯೂಸ್ ಮಾಡಿಕೊಂಡು ಇದಕ್ಕೆ ರುಬ್ಕೊಬೋದು. ಈಗ ರುಬ್ಬಿರೋಂಥ ದೋಸೆ ಹಿಟ್ಟನ್ನ ನೀವು ಹುಳಿ ಬರೋಕ್ಕೆ ಇಡ್ತೀನಿ ಅಂದರೆ ನಾರ್ಮಲ್ ದೋಸೆ ಥರ 6ರಿಂದ 8 ಅವರು ಹುಳಿ ಬರೋದಕ್ಕೆ ಇಡಬೇಕಾಗುತ್ತೆ. ಅಥವಾ ಹೀಗೆ ನೀವು ಡೈರೆಕ್ಟಾಗಿ ದೋಸೆ ಹಾಕೊಬೋದು. ದೋಸೆ ಇವಾಗ ಹಾಕ್ಕೊಂಡ್ರೆ ಕ್ರಿಸ್ಪಿ ದೋಸೆ ಥರ ಬರುತ್ತೆ, ನಾರ್ಮಲ್ ದೋಸೆ ಥರ ಬರೋದಿಲ್ಲ. ಈ ಹಿಟ್ಟು ಬಂದು 3ರಿಂದ 4 ಜನಕ್ಕೆ ಆರಾಮಾಗುತ್ತೆ. ನಿಮಗೆ ಜಾಸ್ತಿ ಬೇಕು ಅಂತ ಅಂದರೆ ನಾನು ತೋರಿಸಿರೋ ಮೆಷರ್ಮೆಂಟ್ನ ಡಬ್ಬಲ್ ಮಾಡ್ಕೊಳ್ಳಿ. ಇದನ್ನು ನಾನು ರಾತ್ರಿಗೆ ದೋಸೆ ಮಾಡ್ಕೊತಾ ಇದ್ದೀನಿ. ಸೊ ಬೆಳಗ್ಗೆನೇ ನೆನೆಸಿ ಮಧ್ಯಾಹ್ನ ರುಬ್ಬಿಟ್ಕೊಂಡಿದ್ದೆ. ನಾವು ಮಶ್ರೂಮ್ನ ಕ್ಲೀನ್ ಮಾಡಬೇಕಾದ್ರೆ ನೀರಿನಲ್ಲಿ ನೆನೆಸಿಟ್ಕೊಬಾರ್ದು. ನೀರಿನಲ್ಲಿ ನೆನೆಸಿಟ್ಕೊಂಡಷ್ಟು ನಾವು ಅದನ್ನು ಬೇಯಿಸಿದಾಗ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಾವು ಫ್ರೆಶ್ ಆಗಿರೋ ಮಶ್ರೂಮ್ನ ತೊಗೊಂಡ್ರೆ ಚಾಕು ಯೂಸ್ ಮಾಡಿಕೊಂಡು ಮೇಲ್ಗಡೆ ಇರೋಂಥ ಮಣ್ಣಿರೋಂಥ ಒಂದು ಲೇಯರು ಬಂದ್ಬಿಡುತ್ತೆ. ಸೊ ಅದನ್ನೆಲ್ಲ ತೆಗೆದಾದ್ಮೇಲೆ ವಾಶ್ ಮಾಡಿಕೊಂಡು ಒಂದು ಸತಿ ನಾವು ಇದನ್ನು ಅಡುಗೆಗಳಿಗೆ ಯೂಸ್ ಮಾಡ್ಕೊಬೋದು. ಮಶ್ರೂಮ್ನ ಆದಷ್ಟು ನಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡಬೇಕು. ಯಾಕಂತ ಅಂದರೆ ಇದರಲ್ಲಿ ಅತಿ ಹೆಚ್ಚು ವಿಟಮಿನ್ ಡಿ ಸೋರ್ಸ್ ಕಾಣ್ಬೋದು ನಿಮಗೆ. ಮತ್ತು ವಿಟಮಿನ್ ಡಿ ಡಿಫಿಷಿಯನ್ಸಿ ಇರೋರು ವಾರದಲ್ಲಿ 2ರಿಂದ 3 ಸತಿ ಇದನ್ನು ಯೂಸ್ ಮಾಡ್ಕೊಬೇಕಾಗುತ್ತೆ. ಕರಿ ಮಾಡ್ಕೊಳ್ಳೋದಕ್ಕೆ ಒಂದು ಐರನ್ ಕಡಾಯಿ ಸ್ಟವ್ ಮೇಲೆ ಇಟ್ಟು ಅದಕ್ಕೆ 2ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಾದ್ಮೇಲೆ ಹೋಲ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಒಂದು ಚಕ್ಕೆ, ಒಂದು 3 ಲವಂಗ, ಒಂದು ಬಾತೆಲೆ. ಅದೆಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ 1 ಟೀ ಸ್ಪೂನ್ ಇದೆ, ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೆ, ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಅದು ಸಾಫ್ಟ್ ಆಗೋವರೆಗೆ ಫ್ರೈ ಮಾಡ್ಕೊತೀನಿ. ನಾನು ಜೀರಿಗೆ ಆ್ಯಡ್ ಮಾಡಿಲ್ಲ, ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು. ಈರುಳ್ಳಿ ಸಾಫ್ಟ್ ಆದಮೇಲೆ ಟೊಮೆಟೊ 2 ಮೀಡಿಯಮ್ ಸೈಜ್ದು ಕಟ್ ಮಾಡ್ಕೊಂಡಿರೋದು ಸಣ್ಣದಾಗೆ ಹಾಕ್ಕೊಂಡು
ಟೊಮೆಟೊ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡ್ಕೊತೀನಿ. ಉಪ್ಪು ರುಚಿಗೆ. ಇಲ್ಲಿ ಮಸಾಲೆಗಳು ಆ್ಯಡ್ ಮಾಡ್ತಾಯಿದ್ದೀನಿ. ಅರಿಶಿನ 1/4 ಟೀ ಸ್ಪೂನಷ್ಟಿದೆ. ಅಜ್ಕಾರದ ಪುಡಿ 1/2 ಟೀ ಸ್ಪೂನಷ್ಟಿದೆ. ಧನಿಯಾ ಪುಡಿ 1/2 ಟೀ ಸ್ಪೂನಷ್ಟಿದೆ. ಗರಂ ಮಸಾಲ 1/4 ಟೀ ಸ್ಪೂನಷ್ಟಿದೆ. ಜೀರಿಗೆ ಪುಡಿ 1/4 ಟೀ ಸ್ಪೂನಷ್ಟಿದೆ. ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ಖಾರ ನೋಡ್ಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅಂದರೆ ನೀವು ಈರುಳ್ಳಿ ಹಾಕೋಕ್ಕಿಂತ ಮುಂಚೆ 1-2 ಹಸಿಮೆಣ್ಸಿಕಾಯಿ ಹಾಕೊಬೋದು. ನಾವು ಯಾವಾಗಲೂ ಖಾರ ಕಮ್ಮಿ ತಿನ್ನೋದು. ಸೊ ನಾನು ಸ್ಪೈಸಿನೆಸ್ ನನ್ನ ರೆಸಿಪಿನಲ್ಲಿ ಯಾವಾಗಲೂ ಕಮ್ಮಿನೇ ಇರುತ್ತೆ. ಟೊಮೆಟೊ ಸಾಫ್ಟ್ ಆಗೋವರೆಗೆ ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ಟೊಮೊಟೊ ಎಲ್ಲ ಬೆಂದಾದಮೇಲೆ ನಾನು 200 ಗ್ರಾಮ್ ಅಷ್ಟು ಅಥವಾ 1 ಪ್ಯಾಕೆಟಷ್ಟು ಮಶ್ರೂಮ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊತೀನಿ. ಸೊ ಇವಾಗ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಬೇಯಬೇಕಾದ್ರೆ ನೀರು ಬಿಟ್ಕೊಳ್ಳುತ್ತೆ. ಸೊ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೊಬೇಕಾಗತ್ತೆ. ಈಗ ನಾನು ಗೋಡಂಬಿ ತೊಗೊತಾ ಇದ್ದೀನಿ. ಒಂದು 5-6 ತೊಗೊಂಡು ಇದನ್ನು ಪೌಡರ್ ಥರ ರುಬ್ಕೊತೀನಿ ಈ ಕರಿಗೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ. ನಾನಿಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೊಬೋದು. ಇದನ್ನು ಕರಿಗೆ ಆ್ಯಡ್ ಮಾಡೋದ್ರಿಂದ ಕರಿಗೆ ಒಂದು ರಿಚ್ನೆಸ್ ಕೊಡುತ್ತೆ. ಮಶ್ರೂಮ್ ಮೇಲಿರೋಂಥ ನೀರೆಲ್ಲ ಬಿಟ್ಟು ಆ ನೀರೆಲ್ಲ ಹಿಂಗಾದ್ಮೇಲೆ ಈಗ ನಾನು 1/4 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಆ್ಯಡ್ ಮಾಡಾದ್ಮೇಲೆ ಗೋಡಂಬಿ ಪೌಡರ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೀರು ಬೇಕು ಅಂದರೆ ನಿಮಗೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಈ ಕರಿ ಬಂದು 2-3 ಜನಕ್ಕೆ ಆಗುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಾದಮೇಲೆ ಅದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಸೊ ಮಶ್ರೂಮ್ ಕರಿ ರೆಡಿಯಾಗಿದೆ. ಈಗ ದೋಸೆ ಮಾಡಲಿಕ್ಕೆ ಹಂಚನ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈ ಕಿನೋವನ ಆದಷ್ಟು ನಮ್ಮ ಡಯಟ್ನಲ್ಲಿ ನಾವು ಯೂಸ್ ಮಾಡ್ಕೊಬೇಕು. ದೋಸೆ ಅಂತ ಅಲ್ಲ, ಇಡ್ಲಿ, ಪಡ್ಡು ಯಾವ ರೆಸಿಪಿ ಕೂಡ ನೀವು ಮಾಡ್ಕೊಬೋದು. ರೈಸ್ ಮಾಡ್ಕೊಬೋದು, ಸಲಾಡಲ್ಲಿ ಯೂಸ್ ಮಾಡ್ಬೋದು. ಕಿನೋವಾದಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇದೆ. 1 ಕಪ್ ಬಾಯ್ಲ್ ಮಾಡಿರೋ ಕಿನೋವಾದಲ್ಲಿ 8 ಗ್ರಾಮಷ್ಟು ಪ್ರೋಟೀನೇ ನಿಮಗೆ ಸಿಗುತ್ತೆ. ಈ ಕಿನೋವಾ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಅತಿ ಹೆಚ್ಚು ನಾರಿನಾಂಶ ನೀವು ಕಿನೋವಾದಲ್ಲಿ ಅಥವಾ ನವಣೆನಲ್ಲಿ ನೋಡ್ಬೋದು. ಮತ್ತು ಡಯಾಬಿಟಿಸ್ ಪೇಷಂಟ್ಗೂ ಕೂಡ ಇದನ್ನು ಕೊಡ್ಬೋದು, ನಮ್ಮ ಬ್ಲಡ್ ಶುಗರ್ ನಾರ್ಮಲ್ ಲೆವೆಲಲ್ಲಿ ಇರೋದಕ್ಕೆ. ಈ ನವಣೆ ದೋಸೆನ ಡಿನ್ನರ್ಗೆ ಅಂತಲ್ಲ, ಲಂಚ್ಗೂ ಮಾಡ್ಕೋಬೋದು, ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೂ ಒಂದು ಹೆಲ್ತಿ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸ್ಟ್ರಾಂಗ್, ಸ್ಟೇ ಹೆಲ್ತಿ. ಬಾಯ್.